ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಸೊ ನ್ಯಾಷನಲ್ ಪಾರ್ಕ್ ಹಾಗೆ ಝೂ ಕೂಡ ಇದೆ, ಇಲ್ಲಿ ಸಫಾರಿ ಕೂಡ ಹೋಗ್ಬೋದು. ಬನ್ನಿ, ದಿನ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಜೊತೆನೂ ಶೇರ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಮ್ಮ ಅಕ್ಕನ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ ಇಬ್ಬರು ಕೂಡ ಹೋಗಿದ್ವಿ. ಅಕ್ಕ ತುಂಬಾ ದಿನ ಆಗಿತ್ತು. ಸೊ ನಮ್ಮ ಅಕ್ಕನ ಮಗಳಿಗೆ ಸ್ವಲ್ಪ ಒಂದು ಬೆಂಗಳೂರಲ್ಲಿ ಎಕ್ಸಾಮ್ ಇತ್ತು. ಆ ಎಕ್ಸಾಮ್ ಅಟೆಂಡ್ ಮಾಡಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬನ್ನೇರುಘಟ್ಟಕ್ಕೆ ಬಂದಿದ್ದೀವಿ. ಸೊ ಝೂ ಇದೆ, ಹಾಗೆ ಸಫಾರಿ ಕೂಡ ಹೋಗ್ಬೋದು. ನಮಗೆ ಸಫಾರಿ ಹೋಗೋದಂದರೆ ತುಂಬಾ ಇಷ್ಟ. ಬಂಡೀಪುರ್ಗೂ ಹೋಗಿದ್ವಿ. ಸೊ ಆ ಬಂಡೀಪುರ್ಗೆ ಹೋಗಿ ಬಂದಾಗಿದ್ದ ಬನ್ನೇರುಘಟ್ಟಕ್ಕೂ ಹೋಗಬೇಕು ಅನ್ನೋದು ತುಂಬಾ ಇತ್ತು. ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ವ, ಸೊ ಫ್ರೀ ಆಗಿರಲಿಲ್ಲ ಅಕ್ಕ ಅವರು. ಸೊ ಹಾಗಾಗಿ ಅವ್ರು ಬಂದಮೇಲೆ ನಾವು ಹೋಗೋಣ ಅಂತಲೇ ಹೇಳಿ ನಾವು ಹೋಗಿರಲಿಲ್ಲ. ನಾವು ಕೂಡ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ತುಂಬಾ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಯಾವ್ಯಾವ ಪ್ರಾಣಿಗಳು ಸಿಕ್ತು, ಯಾವ್ಯಾವ ಪ್ರಾಣಿಗಳನ್ನ ನಾವು ನೋಡಿದ್ವಿ. ಅಷ್ಟು ಹತ್ತಿರದಿಂದ ಸಫಾರಿ ಕೂಡ ಹೋಗಿದ್ವಿ. ಸಫಾರಿ ಇದೆ ಮತ್ತು ಝೂ ಎರಡೂ ಇದೆ. ಸೊ ಸಫಾರಿಗೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಮಂಡೇ ಬಂದಿರೋದು. ಸೊ ಅದಕ್ಕೆ ಕ್ರೌಡ್ ಕಡಿಮೆ ಇದೆ. ಸಂಡೇ ತುಂಬಾ ಜನ ಇರ್ತಾರಂತೆ, ವೆಯ್ಟಿಂಗಲ್ಲಿ ಇರಬೇಕಂತೆ. ಸೊ ನಾವು ನಮ್ಮ ಅಕ್ಕನ ಮಗಳಿಗೆ ಸಂಡೇ ಎಕ್ಸಾಮ್ ಇದ್ದಿದ್ದರಿಂದ ಸಂಡೇ ನಮಗೆ ಬರೋಕ್ಕಾಗಲಿಲ್ಲ. ಮಂಡೇ ಮಾರ್ನಿಂಗ್ ನಾವು ಮನೆ ಬಿಟ್ಟಿದ್ದೇವೆ, ಒಂದು 10:30 ಆಗಿತ್ತು. ಬೆಂಗಳೂರಿಂದ ಬನ್ನೇರುಘಟ್ಟಕ್ಕೆ ಹೋಗಬೇಕು ಅಂತಂದರೆ 2.5 ಅವರ್ ಜರ್ನಿ ನಮ್ಮ ಮನೆಯಿಂದ. ಸೊ ನಾವು ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು. ಮಧ್ಯಾಹ್ನ ಆಗಿರೋದ್ರಿಂದ ಪ್ರಾಣಿಗಳೆಲ್ಲ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ, ಸಿಗಲ್ವೇನೋ ಅಂತ ಅಂದ್ಕೊಂಡಿದ್ವಿ ನೋಡೋಕ್ಕೆ. ಸೊ ಅಷ್ಟು ನರ್ವಸ್ಸು ಇತ್ತು, ಹೆಂಗೆ ಸಿಗುತ್ತೋ ಇಲ್ವೋ ಅಂತ. ಯಾಕಂದರೆ ನಮಗೆ ಬಂಡೀಪುರದಲ್ಲಿ ಸಿಕ್ಕಿರಲಿಲ್ಲ ನೋಡೋಕ್ಕೆ. ಸೊ ಹಾಗಾಗಿ ಇಲ್ಲಿ ಸಿಗುತ್ತಾ ಇಲ್ವೋ ಅಂತ ಟೆನ್ಷನ್ ಇತ್ತು, ಹಾಗೆ ಖುಷಿನೂ ಇತ್ತು. ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇತ್ತು ಮಕ್ಕಳಿಗೆ. ಹಾಗೆ ಇನ್ನೊಂದು ವಿಷಯ ಅಂದರೆ ಬಸ್ಸಲ್ಲೇ ಫ್ರಂಟ್ ಸೀಟೇ ಸಿಕ್ತು. ನನಗಾಗಲಿ ನಮ್ಮ ಅಕ್ಕಂಗಾಗಲಿ ಇಬ್ಬರಿಗೆ ಯಾರಿಗಾರು ಒಬ್ರಿಗಾದರೂ ಸಿಕ್ಕಿದ್ರೆ ಸಾಕು ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಅದನ್ನೇ ಹೇಳಕ್ಕೆ ಬಂದಿದ್ದಾಳೆ, ಅಲ್ಲಿ ಕೂತ್ಕೊಬೇಕಾಗಿತ್ತು ನಾನು ಅಂತ. ಅಲ್ಲಿ ಯಾರೋ ನಿಂತಿದ್ರು. ಸೊ ಅವಳು ಕೇಳ್ದೇ ಮುಂದೆ ಹೋದ್ಲು. ನಾನು ಇಲ್ಲಿ ಮುಂದೆ ಕೂರ್ತೀನಿ ಅಂತ ಹೇಳಿ ನಾನು ಮುಂದೆನೇ ಬಂದು ಕೂತ್ಕೊಂಡೆ. ಓಕೆ, ಅವಳಿಗೂ ನೆಕ್ಸ್ಟ್ ಸೀಟೇ ಸಿಕ್ಕಿತ್ತು. ಎರಡೂ ಕಡೆ ನನಗೆ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡ್ಕೊಬೋದು, ಅವಳಿಗೆ ಸಿಕ್ಕಿದ್ರೆ ಅವಳು ವೀಡಿಯೋ ಮಾಡ್ಕೊಬೋದು ಅಂತ ಪ್ಲ್ಯಾನ್ ಮಾಡಿ ನನ್ನ ಹಸ್ಬೆಂಡ್ನ ಈ ಸೈಡ್ ಕೂರಿಸಿ ನಮ್ಮ ಅಕ್ಕ ನಾನು ಒಂದು ಸೈಡ್ ಕೂತಿದ್ವಿ. ಏನು ನೋಡಿದೆ ಹೇಳು? ಲೋಟಸ್ ಎಲ್ಲ ಇದೆ ನೋಡಿ, ಅಷ್ಟೆಲ್ಲ ಕರೆಕ್ಟಾಗಿ. ಯಾಕಂದರೆ ಚಾಲ್ರೆ ಮೈಕ್ ತರಬೇಕಾಗಿತ್ತು. ಏನಮ್ಮ ಮುದ್ದಮ್ಮ, ಏನು ನೋಡ್ತಿದ್ದೀಯ ಚಿನಿ? ಸ್ಟಾರ್ಟಿಂಗೇ ನಮಗೆ ಜಿಂಕೆಗಳೆಲ್ಲ ನೋಡೋಕ್ಕೆ ಸಿಕ್ಕಿತ್ತು. ತುಂಬಾ ಖುಷಿ ಆಯಿತು, ವೆಲ್ಕಮ್ ಮಾಡ್ತಿದ್ದಾವೇನೋ ಅನ್ನಿಸ್ತು. ಅಲ್ಲಲ್ಲಿ ಗುಂಪಲ್ಲಿ ಜಿಂಕೆಗಳೆಲ್ಲ ಅಲ್ಲೆಲ್ಲ ಇರ್ತಿತ್ತು. ಸೊ ಮಕ್ಕಳೆಲ್ಲ ನೋಡಿ ತುಂಬಾ ಖುಷಿಪಟ್ಟರು, ನಮಗೂ ಕೂಡ ತುಂಬ ಖುಷಿ ಆಯಿತು. ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇರೋದು 100ಕ್ಕೂ ಹೆಚ್ಚು
ಹೆಚ್ಚು ಎಕರೆ ಜಾಗದಲ್ಲಿ ಇದನ್ನು ಮಾಡಿರೋದು. ಸೊ ಇದು ನೋಡೋಕ್ಕೆ ತುಂಬಾ ದೊಡ್ಡದು, ತುಂಬ ಪ್ರಾಣಿಗಳಿದ್ದಾವೆ, 100 ಅಷ್ಟು ಚೀತಾಗಳಿದ್ದಾವೆ ಅಂತ ಹೇಳಿದ್ರು. ಹಾಗೆ ಸ್ವಲ್ಪ ಸೇಫ್ಟಿಯಾಗೂ ಕೂಡ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡು ನೋಡಬೇಕು, ಯಾಕಂದರೆ 2-3 ಸರಿ ಅಟ್ಯಾಕ್ ಕೂಡ ಮಾಡಿದ್ದಾವೆ ಅಂತ ಹೇಳಿ. ಸ್ವಲ್ಪ ಎಲಿಫೆಂಟ್ ಬಂದಾಗ ಲಯನ್ ಎಲ್ಲ ಜಾಸ್ತಿ ಅಟ್ಯಾಕ್ ಮಾಡಲ್ಲ, ಟೈಗರ್ಗಳು, ಚೀತಾ ಅವೆಲ್ಲ ಅಟ್ಯಾಕ್ ಮಾಡ್ತವೆ ಅಂತ ಹೇಳಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಅವರೇ ಫಸ್ಟೇ ಮೈಕಲ್ಲಿ ನಮಗೆ ಅಡ್ವೈಸ್ ಮಾಡ್ತಾಯಿದ್ರು, ಕ್ಲೋಸ್ ಎಲ್ಲ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ನಮಗಿಲ್ಲಿ ಎಲಿಫೆಂಟ್ಸ್ನ ನೋಡ್ಬೋದು. 3 ಬೇಬಿ ಎಲಿಫೆಂಟ್ಸ್ ಇತ್ತು, 3-4 ಇತ್ತು. ಸೊ ಅದು ಮಲ್ಕೊಂಡಿತ್ತಲ್ವ, ಸೊ ಅದನ್ನೆಲ್ಲ ನೋಡಿ ಮಕ್ಕಳೆಲ್ಲ ತುಂಬಾ ಖುಷಿಪಟ್ಟರು. ಬೇಬಿ ಎಲಿಫೆಂಟ್ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ, ಅದು ಸ್ವಲ್ಪ ಕ್ಯೂಟಾಗಿರ್ತವೆ ಅಲ್ವಾ. ಸೊ ಹಾಗಾಗಿ ನನಗೆ ಎಲಿಫೆಂಟ್ಸ್ ಅಂದರೆ ತುಂಬಾ ಇಷ್ಟ. ಅದನ್ನ ನೋಡೋಕ್ಕೆ ವರ್ಷ ನಮ್ಮ ಅಕ್ಕವರು ಮೈಸೂರಲ್ಲಿ ಸೆಟ್ಲಾದಾಗಿಂದ ಪ್ರತಿ ವರ್ಷ ಕೂಡ ದಸರಾಕ್ಕೆ ಹೋಗ್ತೀನಿ ಎಲಿಫೆಂಟ್ ನೋಡೋಕ್ಕೆ ಅಂತಲೇ. ಸೊ ಅದನ್ನೆಲ್ಲ ಒಂದು ಬ್ಯಾರಿಕೇಡ್ ಥರ ಈ ಥರ ಹಾಕಿರ್ತಾರೆ. ಒಂದು ಜಿಂಕೆಗಳು ನೋಡಿದ್ವಲ್ವ ಸ್ಟಾರ್ಟಿಂಗ್ಗೆ, ಅದಾದಮೇಲೆ ಮತ್ತೆ ಈ ಥರ ಕ್ಲೋಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಇವಾಗ ಎಲಿಫೆಂಟ್ ನೋಡಿದ್ವಿ, ಅದಾದಮೇಲೆ ಮತ್ತೆ ಆ ಥರ ಬ್ಯಾರಿಕೇಡ್ಸ್ ಎಲ್ಲ ಇರುತ್ತೆ. ಫಸ್ಟ್ ಟೈಮ್ ಈ ಥರ ಸಫಾರಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ತುಂಬಾ ಖುಷಿ ಆಯಿತು. ಹಾಗೆ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇತ್ತು. ನೆಕ್ಸ್ಟ್ ಯಾವ ಅನಿಮಲ್ ಸಿಗ್ಬೋದು ಅಂತ ನಾವು ಹುಡುಕ್ತಾ ಇದ್ದೀವಿ. ಹಾಗೆ ನಮಗೆ ಮುಂದೆನೇ ಜೀಪ್ ಮುಂದೆನೇ ಕರಡಿ ಹೋಗುತ್ತೆ, ಅದಂತೂ ತುಂಬ ಖುಷಿ ಆಯಿತು. ಹಾಗೆ ಲಯನ್, ಟೈಗರ್ಸ್ ಎಲ್ಲ ಕೂಡ ನೋಡಿದ್ದೀವಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ನೀವು ಕೂಡ ನೋಡ್ಬೋದು, ನಿಮಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ನೆಕ್ಸ್ಟ್ ಹೋದಾಗ ಹೋಗಬೇಕು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ಕರಡಿ ಎಷ್ಟು ನೀಟಾಗಿ ನಿಧಾನಕ್ಕೆ, ಯಾವುದೇ ರೀತಿ ನರ್ವಸ್ ಕೂಡ ಅದಾಗಿರಲಿಲ್ಲ ವ್ಯಾನ್ ಸೌಂಡಿಗೆ. ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ಅನಿಸುತ್ತೆ, ಡೈಲಿ ಈ ಥರ ಗಾಡಿಗಳೆಲ್ಲ ಓಡಾಡುತ್ತಲ್ವ. ಸೊ ಅದಕ್ಕೆ ಫಸ್ಟ್ ಟೈಮ್ ನಾವು ನೋಡ್ತಿರೋದಲ್ವ. ತುಂಬಾ ಫಸ್ಟೆಲ್ಲ ಊರ ಕಡೆ ಎಲ್ಲ ಬರ್ತಿತ್ತು ಮನೆ ಹತ್ರ, ಆವಾಗ ಚಿಕ್ಕವರಿದ್ದಾಗ ನಾವು ಈ ಥರ ನೋಡ್ತಿರೋದು ತುಂಬಾ ಖುಷಿ ಆಯಿತು. ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಈ ಥರ ನಾವು ಕರಡಿ ಎಲ್ಲ ನೋಡಿ. ಒಂದಂತೂ ಮಲ್ಕೊಂಡ್ಬಿಟ್ಟಿತ್ತು ಈ ಥರ, ಇನ್ನೊಂದು ಡ್ಯಾನ್ಸ್ ಕೂಡ ಮಾಡ್ತಿತ್ತು. ಆ ವಿಡಿಯೋನು ಕೂಡ, ಆ ಕ್ಲಿಪ್ಪಿಂಗು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನೋಡಿ. So window ಎಲ್ಲ ಕ್ಲೋಸ್ ಮಾಡಿ ಸರ್. ನೆಕ್ಸ್ಟ್ ಎಫರ್ಟ್ಸ್ ಇದು ಸರ್ ರೈಟ್ ಸೈಡ್ ಇದೆ, ವಿಂಡೋ ಕ್ಲೋಸ್ ಮಾಡಿ ಸರ್. ಡಿಪಾರ್ಟ್ಮೆಂಟ್ ರೆಸ್ಪಾನ್ಸ್ ತಗೊಳ್ಳಲ್ಲ ಇನ್ಸಿಡೆಂಟ್ ಆದ್ರೆ.
ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ 1970ರಲ್ಲಿ ಸ್ಥಾಪನೆ ಮಾಡಿದರು. ಹಾಗೆ 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಣೆ ಮಾಡಿದ್ದಾರೆ. ನೋಡಿದ್ರಲ್ವ ಚೀತಾ ಹೇಗಿತ್ತು, ಅದು 100 ಚೀತಾಗಳಿದಾವಂತೆ. ಇಲ್ಲಿ ನಮಗೆ ಸಿಕ್ಕಿದ್ದು ಒಂದು 4-5 ಸಿಕ್ಕಿರ್ಬೋದು. ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಂಡೋ ಕ್ಲೋಸ್ ಮಾಡಿರ್ತೀವಲ್ವ, ಸೊ ಅಷ್ಟು ಕ್ಲಾರಿಟಿ ಇಲ್ಲ. ಎಷ್ಟು ಕ್ಲಾರಿಟಿ ಇರೋ ವಿಡಿಯೋ ಸಿಕ್ಕಿದೆ ನನಗೆ, ಸೊ ಅಷ್ಟು ಮಾತ್ರ ಹಾಕಿದ್ದೀವಿ. ಈಗ ನೆಕ್ಸ್ಟ್ ನಾವು ಲಯನ್ನ ನೋಡ್ತಾ ಇದ್ದೀವಿ. ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕೂ ನಿಜವಾಗ್ಲೂ ಲೈವಲ್ಲಿ ನೋಡೋದಕ್ಕೂ ಸಖತ್ತು ಚೇಂಜಸ್ ಇದೆ. ಸಖತ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೈ ಆಗಿರ್ಬೋದು, ಅದ್ರದ್ದು ಮುಖ ಆಗಿರ್ಬೋದು, ನಿಜವಾಗ್ಲೂ ನೋಡೋಕ್ಕೆ ಭಯ ಆಗುತ್ತೆ. ಮಲ್ಕೊಂಡು ಈ ಥರ ಕಾಲಕ್ಕೆ ಮಲ್ಕೊಂಡು ಹೆಂಗೈತೆ ಹೆಣ್ಣು ಅಲ್ಲಿ ವಾಕ್ ಮಾಡ್ತಿದ್ರು. ಸೈಡಲ್ಲಿ ಒಂದು ಟೈಗರ್ ಮಲಗಿದೆ ನೋಡು. ಅದನ್ನೇ ನೋಡ್ಲಿ ಬಿಡಿ. ವೈಟ್ ಟೈಗರ್. ಕತ್ತಂತೆ ಗೌರಮ್ಮ ನಮ್ಮ ಭಾವ ಏನು ವೈರಲ್ ಆಗಿರೋ ಸಾವಿತ್ರಮ್ಮ ಆಂಟಿ, ಅದೇ ಟೈಗರ್ಗೆ ಲಯನ್ಗೆಲ್ಲ ಹಾಲು ಕುಡಿಸ್ತಾರಲ್ಲ ಚಿಕ್ಕ ಮರಿಗಳಿಗೆ, ಅವ್ರನ್ನ ಕೇಳಕ್ಕೆ ಸೆಕ್ಯೂರಿಟಿ ಅವ್ರನ್ನ ಸಾವಿತ್ರಮ್ಮ ನಾ ಬಬ್ಲು ಹುರ್ಕೊಬಿಟ್ಟವನೇ. ಯಾಕಂದ್ರೆ ನೋಡಿ ಬಾಯಿಲಿ ತೋರಿಸ್ತೀನಿ ಜಿಬ್ರಾ. ಪಾಪ ಜಿರಾಫೆ ಕೇಳ್ದಲ್ಲ, ಇಲ್ಲೇ ಐತೆ ಚಿನಿ. ಏನ್ ಬೇಬೆ ಏನ್ ತೋರಿಸ್ತಿದೀಯಾ? ಏನಮ್ಮ, ಯಾವ ಕಲರ್ ಇರುತ್ತೆ? ನೀನು ಯಾವ ಡ್ರೆಸ್ ಹಾಕ ಬಂದಿ? ಚೆನ್ನಾಗಿದೆ. ಅಲ್ಲೊಂದೆರಡು ಇದ್ದಾವೆ. ಝೀಬ್ರಾ ಮಾಡು. ಸಾಕು ಮುಡು. ಎದಳು ಮಕ್ಕಳ ಬಟ್ಟೆಗಳು ಜಗತ್ತೆ. ಯಾರಮ್ಮ ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿದ್ದು?
ಕರೆಕ್ಟಲ್ಲಿ ಮಾಸ್ಟರ್ ಇಲ್ಲಿ ಅಕ್ಕನ ಹತ್ರ ಬಾ, ಅಕ್ಕನ ಹತ್ರ ಬಂದೇಳು. ಬೈಲಿ ಸಫಾರಿ ಎಕ್ಸ್ಪೀರಿಯನ್ಸ್ ಅಂತೂ ಅದ್ಭುತವಾಗಿತ್ತು, ತುಂಬಾ ಖುಷಿಯಾಯಿತು. ಹಾಗೆ ಅಷ್ಟು ಹತ್ತಿರದಿಂದ ಅನಿಮಲ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ನೆಕ್ಸ್ಟ್ ಟೈಮ್ ಕೂಡ ಇನ್ನೊಂದು ಸರಿ ಹೋಗಬೇಕು ಅಂತ ಕೂಡ ಅನ್ನಿಸ್ತು. ನೆಕ್ಸ್ಟ್ ನಾವೀಗ ಝೂ ಒಳಗಡೆ ಬಂದಿದ್ದೀವಿ. ಜಿರಾಫೆ ಹಾಗೆ ಝೀಬ್ರಾ ಎಲ್ಲ ಸ್ಟಾರ್ಟಿಂಗೇ ಇತ್ತು. ನಾನು ಜಾಸ್ತಿ ವೀಡಿಯೋಸ್ ಝೂ ಒಳಗಡೆ ಇದು ಮಾಡೋಕ್ಕೆ ಹೋಗಿಲ್ಲ. ಆ ವೀಡಿಯೋಸ್ ಎಲ್ಲ ಬೇಕು ಅಂತ ಅಂದರೆ ನಿಷ್ಕಲ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಅಕ್ಕ ಅಪ್ಲೋಡ್ ಮಾಡಿರ್ತಾಳೆ. ಪ್ಲೀಸ್ ಅವಳ ಚಾನಲ್ಗೂ ಕೂಡ ಹೋಗಿ ನೋಡಿ, ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಇನ್ನು ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೀ ಆಗಿದ್ದರೆ ಯಾವುದಾದ್ರೂ ವೀಡಿಯೋಸ್ ಇಂಟ್ರೆಸ್ಟಿಂಗ್ ಆಗಿದ್ದರೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ತುಂಬ ದಿನ ಆಗಿತ್ತು ನಾವು ಮೀಟ್ ಮಾಡಿ ಸಿಕ್ಕಿ, 4 ಮಂತ್ಸ್ ಮೇಲೇ ಆಗಿತ್ತು. ಸೊ ನೆಕ್ಸ್ಟ್ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಬರ್ತಿದೆ, ಆವಾಗ ಅಮ್ಮನ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲೂ ಕೂಡ ನಮ್ಮೂರ ಪಕ್ಕ ರಾಮನಾಥ್ಪುರ ಇದೆ, ಜಾತ್ರೆಗೆ ಹೋಗಿರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸರಿ ಇನ್ನು 1 ಮಂತ್ ಬಿಟ್ಟು ಮತ್ತೆ ಜಾತ್ರೆ ಆಗುತ್ತೆ. ಆ ಜಾತ್ರೆ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ಆ ದೇವಸ್ಥಾನದ ಬಗ್ಗೆ ತುಂಬ ಹಿನ್ನೆಲೆ ಕೂಡ ಇದೆ. ಸೊ ಅದರದ್ದು ವಿಷಯಗಳನ್ನು ಕೂಡ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ, ಯಾಕಂದರೆ ನಾನು ತುಂಬ ದಿನ ಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರೋದ್ರಿಂದ ಅಷ್ಟು ವ್ಯೂಸ್ ಬರಲ್ಲ, ವಿಡಿಯೋ ರೀಚ್ ಆಗಲ್ಲ ಜನಕ್ಕೆ. ಸೊ ನೀವೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿದ್ರೆ ನಿಮ್ಮಿಂದ ಇನ್ನೂ ಒಬ್ಬರು ಕೂಡ ನೋಡಿದ್ರೆ ಸೊ ವ್ಯೂಸ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದೊಂದು ಕಾರಣಕ್ಕೆ ಹೇಳ್ತಿದ್ದೀನಿ. ಹಾಗೆ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿಯಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.